ದೇವಿ ಪುರಾಣದಲ್ಲಿ ಚಿಕ್ಷುರ ಅನ್ನುವಂಥ ರಾಕ್ಷಸ ಯಾವ ರೀತಿಯೊಳಗೆ ಹುಟ್ಟುತ್ತಾನೆ ಅನ್ನುವುದನ್ನು ನಾವೆಲ್ಲ ನೋಡೋಣ ಬಂಧುಗಳೇ. ದುಷ್ಟನಾಗಿರುವಂಥ ಮಹಿಷಾಸುರನು ಒಮ್ಮೆ ಏಕಾಏಕಿ ವಿಷ್ಣುವಿನ ಮಗನಾದ ಕಾಮನನ್ನ ಕೊಲ್ಲಲು ಕೋಣದ ಮೇಲೆ ಕುಳಿತು ಹೊರಟನು. ವೈಕುಂಠ ಲೋಕದಲ್ಲಿರುವ ಕಾಮನನ್ನ ಕಂಡು ಎಲೈ ಹರಿಸುತ್ತನೆ, ರತಿದೇವಿಯೇ, ಪ್ರಿಯಕರನಾದ ಮನ್ಮಥನೇ, ಈಗಿಂದೀಗಲೇ ಭೂಲೋಕಕ್ಕೆ ಹೋಗಿ ಯಜ್ಞ ಯಾಗಾದಿಗಳನ್ನು ಮಾಡುವ ಋಷಿ ಮುನಿಗಳಿಗೆ ನಿನ್ನ ಮೋಹನದ ಪಂಚಬಾಣಗಳನ್ನು ಪ್ರಯೋಗಿಸಲು ನನ್ನ ಜೊತೆಗೆ ಈಗಿಂದೀಗಲೇ ನಡೆ ಎಂದನು. ಅದಕ್ಕೆ ಪ್ರತಿಯಾಗಿ ಕಾಮ ಹೇಳ್ತಾನೆ, ದಾನವೇಂದ್ರನೇ, ಕಾರಣವೇನು ಎಂದಾಗ ಮರಳಿ ಮಹಿಷನು ಉತ್ತರಿಸುತ್ತಾನೆ, ಯಜ್ಞ ಯಾಗಾದಿಗಳು ನಿಲ್ಲಬೇಕು, ಋಷಿ ಮುನಿಗಳು ವಿಷಯ ಲಂಪಟರಾಗಬೇಕು. ಅಂದಾಗ ಈ ದೇವತೆಗಳ ಶಕ್ತಿ ತಗ್ಗುತ್ತದೆ. ಅದಕ್ಕಾಗಿ ನೀನು ಅವರ ಮನೋವೃತ್ತಿಯನ್ನು ಚಂಚಲಗೊಳಿಸಲು ನೀನು ನನ್ನ ಸೇವಕನಾಗಿ ಅವರ ಯಜ್ಞವನ್ನು ನಾಶ ಮಾಡಬೇಕು. ಈಗಿಂದೀಗಲೇ ಹೋಗಬೇಕು. ಇದಕ್ಕೇನಾದರೂ ತಪ್ಪಿದೇನಿ ಆದರೆ ನಿನ್ನನ್ನು ಗದೆಯನ್ನು ತೆಗೆದುಕೊಂಡು ಮುಗಿಸಿಬಿಡುತ್ತೀನಿ ಎಂದು ಸಿಟ್ಟಿನಿಂದ ಮಹಿಷಾಸುರ ಹೇಳಿದ. ಅದಕ್ಕೆ ಹೆದರಿದಂಥವನಾದ ಕಾಮನು ಆ ಮಹಿಷಾಸುರನಿಗೆ ಗೊತ್ತಾಗದಂತೆ ತನ್ನ ಒಂದು ರೂಪದ ಪ್ರತಿಯಾಗಿ ಇನ್ನೊಂದು ರೂಪವನ್ನು ಮಾಡ್ತಾನೆ. ಅದಕ್ಕೆ ತನ್ನ ಅರ್ಧ ಶಕ್ತಿಯನ್ನು ತುಂಬಿ ಋಷಿ ಮುನಿಗಳಿಗೆ ಯಜ್ಞ ಯಾಗಾದಿಗಳನ್ನು ನಾಶಪಡಿಸುವುದಕ್ಕಾಗಿ ತನ್ನ ತೇಜಸ್ಸಿನ ರೂಪವೇ ಕೈಯಲ್ಲಿ ಬಾಣ ಬತ್ತಳಿಕೆಯನ್ನು ಹಿಡಿದು ನಿಂತಿತು. ಈ ರೂಪವು ನೋಡಲು ಮನೋಹರವಾಗಿದೆ. ಈ ರೂಪವನ್ನು ನೋಡುವ ಕಣ್ಣುಗಳಿಗೆ ಮೋಹನ ಪಾಶಕ್ಕೆ ಒಳಗಾಗುತ್ತಾರೆ. ಈ ರೂಪ ಚಕ್ಷುಳ್ಳವನೇ ಕಾಮದ ಬಲೆಗೆ ಬೀಳತಕ್ಕಂಥವರಾಗುತ್ತಾರೆ. ಅದಕ್ಕಾಗಿ ಕಾಮನ ಬಲೆಗೆ ಬೀಳಿಸುವ ಚಕ್ಷುಳ್ಳ ಈ ರೂಪವೇ ಕಾಮ ಕಳೆದ ಚಿಕ್ಷುರ ಎಂದು ಈ ಚಿಕ್ಷುರನಿಗೆ ಮುಂದೆ ಕಾಮ ಹೇಳ್ತಾನೆ. ಮಹಿಷಾಸುರನಿಗೆ ಗೊತ್ತಾಗದ ಈ ರೀತಿಯೊಳಗ ಅದೇನೆಂದರೆ, ಎಲೆ ಚಿಕ್ಷುರಕ್ಕೆ, ನೀನು ಋಷಿ ಮುನಿಗಳ ಕುಟೀರಕ್ಕೆ ಹೋಗಿ ನಿಲ್ಲು. ಆದರೆ ಪಂಚಬಾಣಗಳನ್ನು ಪ್ರಯೋಗ ಮಾಡಬೇಡ. ಕಾರಣ ಆ ಋಷಿ ಮುನಿಗಳಿಂದ ನಮ್ಮೆಲ್ಲ ದೇವತೆಗಳಿಗೆ ಪುಣ್ಯದ ಸಂಪತ್ತು ಬರುತ್ತಾ ಇದೆ. ಅದಕ್ಕಾಗಿ ಋಷಿ ಮುನಿಗಳಿಗೆ ಏನೂ ಮಾಡಬೇಡ. ಕೇವಲ ನಿನ್ನ ಕಣ್ಣುಗಳಿಂದ ನನ್ನ ಶಕ್ತಿಯು ಪ್ರಕಟವಾಗಲಿ. ನನ್ನನ್ನು ನೋಡಿದವರಿಗೆ, ನನ್ನ ಧ್ಯಾನಿಸಿದಂತೆ ನಿನ್ನನ್ನು ನೋಡಿದವರಿಗೆ ಯಾವ ಚಿಂತೆಯೂ ಇಲ್ಲ. ಮುನಿಗಳು ನಿನ್ನ ಕಣ್ಣುಗಳನ್ನು ನೋಡುವುದಿಲ್ಲ. ಕಾರಣ ಅವರು ನನ್ನನ್ನು ಬಯಸುವುದಿಲ್ಲ. ಆದ್ದರಿಂದ ನಿನ್ನ ಕಣ್ಣಿಂದ ನಾನು ಪ್ರಕಟವಾಗುತ್ತೇನೆ ಮಹಿಷಾಸುರನ ಜೊತೆಗೆ. ಅದಕ್ಕಾಗಿ ಈಗ ನೀನು ಮಹಿಷಾಸುರನ ಜೊತೆಗೆ ಹೋಗಿ ಅವನ ಪಟ್ಟಣದಲ್ಲಿರುವ ಎಲ್ಲ ರಾಕ್ಷಸರನ್ನು, ಮಹಿಷಾಸುರನನ್ನು ನಿನ್ನ ಕಾಮದ ಜ್ವಾಲೆಗೆ ಸಿಲುಕಿ ಅವರು ನಾಶವಾಗಬೇಕು. ಅದಕ್ಕಾಗಿ ನಿನ್ನನ್ನು ಕಳಿಸಿಕೊಡ್ತಾ ಇದ್ದೀನಿ. ನೆಪಕ್ಕೆ ಋಷಿ ಮುನಿಗಳಿಗೋಸ್ಕರವಾಗಿ ಕೊಡ್ತಾ ಇದ್ದೇನೆ. ಆದರೆ ನಿನ್ನ ನಿಜವಾದ ಕೆಲಸ ಈ ದುಷ್ಟನಾದ ಮಹಿಷಾಸುರನ ಸೈನ್ಯ ಸಮೇತ ನಾಶ ಮಾಡುವುದಾಗಿದೆ. ಮಹಿಷಾಸುರನ ಸೈನ್ಯವನ್ನು ನಿಜವಾಗಲೂ ನೀನು ನಾಶ ಮಾಡಬೇಕು. ಅದಕ್ಕಾಗಿ ನೀನು ಮಹಿಷಾಸುರನ ಜೊತೆಗೆ ಹೋಗು ಎಂದನು. ಆಗ ದೂರದಲ್ಲಿರುವ ಮಹಿಷಾಸುರನನ್ನು ಈ ಕಾಮ ಕರೆದನು. ಎಲೈ ಮಹಿಷಾಸುರ, ನಿನ್ನಿಚ್ಛೆಯಂತೆ ನನ್ನ ಪ್ರತಿ ರೂಪವೇ ನಿನ್ನ ಕೆಲಸಕ್ಕೆ ಕಳಿಸಿಕೊಡ್ತಾ ಇದ್ದೇನೆ, ಕರೆದುಕೊಂಡು ಹೋಗು ಎಂದನು. ಆಗ ಮಹಿಷಾಸುರನು ಸಂತೋಷದಿಂದ ಆಯಾವ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನು ಹೇಗೆ ಮಾಡುತ್ತಾರೆ ಎಂದು ನಾನೂ ನೋಡುತ್ತೇನೆ ಎಂದು ಚಿಕ್ಷುರನ್ನು ಕರೆದುಕೊಂಡು ಅರಮನೆಗೆ ಹೋದ. ಆದರೆ
ಈ ಚಿಕ್ಷುರನ ಮುಂದೆ ಮಹಿಷಾಸುರನ ಪರಿಸರ ಪ್ರಭಾವವುಳ್ಳವನಾಗಿ ದೈವಿ ಗುಣವನ್ನು ಬಿಟ್ಟು ಅಸಿರಿ ಗುಣವುಳ್ಳವನಾಗ್ತಾನೆ, ಲೋಕಕಂಟಕನಾಗುತ್ತಾನೆ. ಇವನು ತನ್ನ ಕಣ್ಣಿನ ಶಕ್ತಿಯಿಂದಲೇ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡ ಹಾಕ್ತಾನೆ. ಇಂತಹ ದುಷ್ಟನನ್ನು ಜಗಜ್ಜನನಿಯಾದ ಮಹಾಲಕ್ಷ್ಮಿಯು ರಣದಲ್ಲಿ ಈತನನ್ನು ಸಂಹಾರವನ್ನು ಮಾಡ್ತಾಳೆ. ಒಟ್ಟಿನಲ್ಲಿ ಈ ಚಿಕ್ಷುರನು ದೇವಿಯ ಪುರಾಣದಲ್ಲಿ ಕಾಮನಿಗೆ ಹೋಲಿಸಿದ್ದಾರೆ. ಅಂದರೆ ಕಾಮನ ತೇಜಸ್ಸಿನಿಂದ ಉದ್ಭವಿಸಿದವನೇ ಈ ಚಿಕ್ಷುರನು. ಕಣ್ಣುಗಳು, ಇಂತಹ ಚಿಕ್ಷುರ ನಮ್ಮ ದೇಹದೊಳಗೂ ಇದ್ದಾನೆ. ಈ ಗುಣವನ್ನು ಅಂದರೆ ಕಣ್ಣುಗಳಿಂದ ಕಾಮ ಹುಟ್ಟುತ್ತದೆ. ಈ ಕಾಮನನ್ನು ನಾಶಪಡಿಸಿದರೆ ಚಿಕ್ಷುರನನ್ನು ನಾಶಪಡಿಸಿದಂತಾಗ್ತದೆ. ಅದು ಇಲ್ಲಿ ದೇವಿ ಪುರಾಣದೊಳಗೆ ಈ ಚಿಕ್ಷುರನ ಹುಟ್ಟು ಹೆಂಗಾಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿದುಕೊಂಡಿವಿ. ಎಲ್ಲರಿಗೂ ಶರಣಾರ್ಥಿಗಳು.